ಹಾಯ್ ನಮಸ್ಕಾರ. ಮಿಸ್ಟರ್ ನಾಗರಾಜ್ ಕುಡುಪ್ಲಿ, ಅಡ್ವೊಕೇಟ್ ಆ್ಯಂಡ್ ಅಗ್ರಿಕಲ್ಚರಿಸ್ಟ್. ಈಗ ಇವತ್ತು ನಾನೇನು ಮಾತಾಡಕ್ಕೆ ಬಂದೇನೆ ಅಂದ್ರೆ ನಮ್ಮ ಓಣಿದು ನಮ್ಮ ಕೇರಿಯಲ್ಲಿ ಜನ ಏನು ಹೇಳ್ತಾರೆ, ಏನಪ್ಪ ನೀವೆಲ್ಲ ಕಾಂಗ್ರೆಸ್ನಾಗ ಅದಿರಿ, ಮೊದಲಿಂದನೂ ಕಾಂಗ್ರೆಸ್ಸು, ನಿಮ್ಮ ಓಣಿ ನಿಮ್ಮ ಕೇರಿನ ಸರಿ ಇಲ್ಲಲ್ಲ ಅಂತಾರೆ. ಈಗೇನಾಗಿದೆ ಅಂದರೆ ಕರ್ನಾಟಕದಲ್ಲಿ ಇವೆಲ್ಲ ಈ ಫ್ರೀ ಇವನು ಕೊಟ್ಟುಬಿಟ್ಟಿದಾರಲ್ಲ, ಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಅವೆಲ್ಲ ಬಡವರಿಗೆ ಮಾಡಿದರೆ ಒಳ್ಳೆಯದು. ಅದರ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಅಂಥೇಳಿ BJPಯ ವಾದ. ಅವ್ರ ವಾದನೂ ಸರಿ ಇದೆ. ಈಗ ನಾನೊಬ್ಬ ಕಾಂಗ್ರೆಸ್ನರಾಗಿ ನನಗೇನು ಐ ಡೋಂಟ್ ಕೇರ್, ನಾವೇನು ಯಾರಿಂದ ಏನು ಲಾಭ ತೊಗೊಳೋದು ನಿಂತಿಲ್ಲ, ಕಾಂಗ್ರೆಸ್ ಪಾರ್ಟಿಯಿಂದ ಏನು ತಿನ್ನೋದು ನಿಂತಿಲ್ಲ, ನಾವು ತಿನ್ನಿಸೋದು ನಿಂತಿಲ್ಲ. ನಾವು ಅಪ್ಪಟವಾದಂಥ ಕಾರ್ಯಕರ್ತರು. ನಾವು ಎಲ್ಲಿ ಕ್ಯಾಂಡಿಡೇಟ್ ಇರ್ತಾ ಅಲ್ಲಿ ಹೋಗಿ ದುಡಿದು ಬರ್ತವೆ, ಹೌದಾ. ಆದರೆ ಇವು ವಿಶ್ವಾಸಕ್ಕೆ ತೊಗೊಳ್ಳೋದಲ್ಲ. ಏನು ಹೈಕಮಾಂಡ್ಗೆ ಮತ್ತು ರಾಜ್ಯದ ಮುಖಂಡರಿಗೆ ಹೇಳ್ತಾನೆ, ನಾಗರಾಜ್ ಕುಡುಪ್ಲಿ, ನಾವೇನು ಇವರೆಲ್ಲ ಎಲ್ಲಿ ಏನು ದುಡಿದಾರೆ, ನಾವು ಇಂದಿರಾ ಗಾಂಧಿಗೆ ಫಂಡ್ ಎತ್ಕೊಟ್ರು 2011 ಇಂದಿರಾ ಗಾಂಧಿ ಪಾಕಿಸ್ತಾನ ಯುದ್ಧಕ್ಕೆ ಫಂಡ್ ಎತ್ಕೊಟ್ಟಾರೆ ₹79 ಅವಾಗ ನಾವು 5ನೇ ಕ್ಲಾಸ್ ಓದ್ತಿದ್ದೆ. ಸೊ ಇವ್ರಿನ್ನೂ ಹುಟ್ಟೇ ಇಲ್ಲ ಅವಾಗ, ಪ್ರಕಾಶ್ ಕೋಳಿವಾಡ್ ಹುಟ್ಟೇ ಇಲ್ಲ ಅವಾಗ. ಸೊ ಆದ್ದರಿಂದ ಈಗ ನಿನ್ನೆ ಒಂದು ನಾಟಕ ಮಾಡಿದ್ದಾರೆ. ಈಗೆಲ್ಲ 4 ದಿವಸ ಆತ್ರಿ, 4 ದಿವಸ ಆತ ಮಳೆ ಬರಕತ್ತಿ ರಣೆಬಂದ್ರಾಗ. ಆಜು ಬಾಜು ಎಲ್ಲರನ್ನೂ ವಿಚಾರ ಮಾಡ್ತಾನೆ, ಎಲ್ಲರಿಗೆ ತುಂತುರು ಹಾನಿ. ಒಂದು 3 ದಿವಸದಿಂದ ಎಲ್ಲ ಬೇರಸಿಯಾಗ ಮಳೆ ಆಗಿದೆ. ನಿನ್ನೆ ಮೋಡ ಬಿತ್ತನೆ ಮಾಡಿದ್ದಾರೆ ಇವರು. ಈಗ ಇವನೊಬ್ಬನ ಮಾಡೋಕೆ 6 ಶಾಸಕರದು ಬೆಂಬಲ ಬೇಕಾಗಿತ್ತು, ಯಾರೂ ಇದು ಮಾಡಲಿಲ್ಲ. ಇವನೊಬ್ಬನೇ ಕ್ರೆಡಿಟ್ ತೊಗೊಂತಾನೆ. ನಾವು ಈಗ ಮುಂದೆ ಏನೇನು ಸಾದಾಗ ತಾನು CM ಆಗ್ಬೇಕು ಅದರಿ ಇವರೆಲ್ಲ. ಮತ್ತು ಅವರಪ್ಪರ ಕೋಳಿವಾಡ್ರ 72ರಿಂದ ಅದರ ಕಾಂಗ್ರೆಸ್ನಾಗ, ಮತ್ತು ಹೈಕಮಾಂಡಿಂದ ಅಲ್ಲಿಂದ ಇಲ್ಲಿವರೆಗೂ ಗೊತ್ತು. ಇನ್ಫ್ಲುಯೆನ್ಸ್ ಮಾಡಿ ಟಿಕೆಟ್ ತಂದ್ರು, ಇನ್ಫ್ಲುಯೆನ್ಸ್ ಮಾಡಿ ಈಗ ಮಿನಿಸ್ಟರ್ ಆದರೂ ಏನು ಅದ್ರಾಗೇನು ಇದು ಇಲ್ಲ. ಅವರು ಎಲ್ಲ ಗಿಮಿಕ್ಸ್ ಅದಾವು, ಅವು ಹೇಳಂಗಿಲ್ಲ. ನಾನು ಕಾಂಗ್ರೆಸ್ ಪಾರ್ಟಿಗಿದ್ದು ಅವ್ನು ಹೇಳಂಗಿಲ್ಲ, ಗಿಮಿಕ್ಸ್ ಅದಾವು. ಅವ್ರಿಗೆ ಹೆಂಗೆ ಟಿಕೆಟ್ ತರಬೇಕು, ಹೆಂಗೆ ಮಂತ್ರಿ ಆಗಬೇಕು ಮಾಡಬೇಕು ಅಂತ ಭಾರಿ ಕಷ್ಟಪಡ್ತಾರೆ, ಭಾರಿ ಪ್ರಯತ್ನ ಮಾಡ್ತಾರೆ. ಅವ್ರ ದುಡಿಮೆ ಅಂದ್ರೆ ಇದೆ, ಟಿಕೆಟ್ ತರೋದು ದುಡಿಮೆ, ಮಿನಿಸ್ಟರ್ ಆಗೋದು ದುಡಿಮೆ. ಇವರು ಕಷ್ಟಪಟ್ಟು ಏನೇನೋ ಮಾಡ್ಕೊಂಡು ಇವರು ಈಗ ರೆಡ್ಡಿಯರ್ ಕೋಟದೊಳಗೆ ಇವರು ರೆಡ್ಡಿಯರವರು, ರೆಡ್ಡಿ ಜನಾಂಗಕ್ಕೆ ಎಷ್ಟು ಕೊಡ್ತಾರೆ? HK ಪಾಟೀಲ್ರಿಗೆ ಕೊಡಲೇಬೇಕು. HK ಪಾಟೀಲ್ರಿಗೆ ಕೊಟ್ಟ ಮೇಲೆ ಇಲ್ಲಿ ಹೆಂಗೆ ಕೋಳಿವಾಡ್ರಿಗೆ ಕೊಡ್ತಿದ್ರು, ಹಿಂಗಾಗಿ ಕೋಳಿವಾಡ ಹಿನ್ನಡೆದಳ ಬಂದಿದ್ದಾರೆ. ಆಮೇಲೆ ಅವರು ಒಮ್ಮೆ ಸಚಿವರಾಗಿದ್ದರು. ರಾಣೆಬೆನ್ನೂರಾಗ ಏನೂ ಅಭಿವೃದ್ಧಿ ಮಾಡೇ ಇಲ್ಲ, ಅವರು ಏನೂ ಮಾಡಿಲ್ಲ, ಏನಿಲ್ಲ. ಅಧಿಕಾರ ಆಗೋದು, ಆಮೇಲೆ ಅಲ್ಲಿ ಐಬ್ಯಾಗ ಕುಂದ್ರರು, ಐಬ್ಯಾಗ ಇವ್ರು ಹಿಂದೆ ಮನೆಯವರ. ನಾನು ಹೋಗಿ ನಮ್ಮ ಐಬಿಗೆ ನಾನು ಇನ್ನೂ ಓದ್ತಿದ್ದೆ, ಅವಾಗ ಹೋಗಿದ್ದೀನಿ ಕೋಳಿವಾಡದು. ಇವ್ರು ಆರಿಸಿ ಬರೋದಿಗೆ ಒಂದು ತಹಶೀಲ್ದಾರ್ ಕೊಳ್ಪಟ್ಟು ಹಿಡಿದು ಹೇಳ್ತೆ ನೋಡು ಅನ್ನೋನು. ಅವಾಗ 86, 87 ಇರ್ಬೇಕಿನ್ನು ನಾನು ಅವಾಗ. ಬರೀ ಇವೇ. ಆಮೇಲೆ ಇವ್ರು ಯಾರ ವಿರುದ್ಧ ಮಾತಾಡಿದ್ರೆ ಕೇಸ್ ಹಾಕ್ಸೋದು, FIR ಮಾಡಿಸೋದು. ನನ್ನ ಮೇಲೆ ಮೊನ್ನೆ SI ಕೇಸ್ FIR ಮಾಡಿಸಿದ್ರು. ಈ ಕೋಳಿವಾಡ ಹಿಲ್ದಲ್ಲೇ ನನ್ನ ಮೇಲೆ SC ಕೇಸ್ FIR ಹಾಕತ್ತಾ? ಭೋಜಣ್ಣವ್ರು ಅಂಥೇಳಿ DSP ಚಾರ್ಜ್ ಶೀಟ್ ಹಾಕಿ ಹೋಗಿದ್ದ. ನಾನು DJ ಕೋರ್ಟ್ನೊಳಗೆ ಆನರಬಲ್ DG ಹಾವೇರಿಯಲ್ಲಿ ನಾನೇ ವಾದ ಮಾಡಿ ನಾನೇ ಬಿಡುಗಡೆ ಮಾಡ್ಕೊಂಡು ಬಂದೆ. ಇವ್ರು ಹಿಂಗೆ ಮಾಡ್ತಾರಂತ ಗೊತ್ತಿತ್ತು, ನಿರೀಕ್ಷಣೆ ಜಾಮೀನು ತೊಗೊಂಡು ಕೂತಿದ್ದೆ. ಹೌದು ಇಲ್ರಿ, ಫಿಸಿಕಲ್ ಅಪಿಯರೆನ್ಸ್ ಬೇಕು ಏನೇ ಮಾಡೋಕ್ಕಾದ್ರು. ಫಿಸಿಕಲ್ ಅಪಿಯರೆನ್ಸು ಇಲ್ದಲೆ ಸುಮ್ಮನೆ ಯಾವ್ದಾದ್ರು ತಗೊಂಡು ಏನೇನೋ ಮಾಡಿ, ಯಾರ್ಯಾರ್ದಾರು ಟ್ರೋಲ್ ಮಾಡಿ, ಅದನ್ನು ಹೋಗಿ ಎಡಿಟೇ ಮಾಡ್ಕೊಂಡು ಕುಡುಪ್ಲಿ ವಕೀಲರು ಹಿಂಗೆ ಮಾತಾಡಿದ್ದಾರೆ ಅಂತ ಹೇಳಿ ಎಡಿಟ್ ಮಾಡಿದ್ದಾರೆ. ಧ್ವನಿ ಸೌಂಡು ನಂದಲ್ಲ, ಧ್ವನಿನೂ ನಂದಲ್ಲ. ನನ್ನ ಪಿಕ್ಚರ್ ಅದಕ್ಕೆ ಎಡಿಟ್ ಮಾಡಿ ಯಾರ್ದೋ ಮಾತಾಡಿ ನನ್ನಂಗೆ ಮಾತಾಡಿ ಹಾಕಿದ್ದಾರೆ, ಡೂಪ್ ಮಾಡಿ. ಹೋಗಿ ಒಂದು ಸಮಾಜದವ್ರಿಗೆ ಇದು ಮಾಡಿರಲ್ರಿ. ನಾನು ಯಾವ ಸಮಾಜನೂ ಬೈಯಲ್ಲ, ಯಾವ ಧರ್ಮನೂ ಬೈಯಲ್ಲ, ಹೌದಾ. ನಮ್ಮ ಧರ್ಮದ ಬಗ್ಗೆ ನಾವು ಪೂಜ್ಯನೀಯವಾಗಿ ಏನು ಸಂವಿಧಾನ ಕೆಳಗೆ ನಾವು ಮಾತಾಡ್ತೇವೆ. ಸುಮ್ಮನೆ FIR ಹಾಕೋದು, ಹೆದರ್ಸೋದು ಮಾಡಿದ್ರೆ ಯಾರು ಹೆದರ್ತಾರ್ರಿ? ಸತ್ಯವಾದ ಕೇಸ್ಗಳೇ ನಾವೇ ನಿಜವಾಗೂ ಭ್ರಷ್ಟಾಚಾರ ಮಾಡಿದೇನೆ ಬಿಡುಗಡೆ ಆಗ್ತಾನಂತ ಆನರಬಲ್ ಹೈಕೋರ್ಟ್ ಜಸ್ಟಿಸ್ ಹೇಳ್ಯಾರ ಮೊನ್ನೆ. ಯಾವ್ಯಾವುದೋ ಟೆಕ್ನಿಕಲ್ ಕಾರಣದಿಂದ ಪೊಲಿಟಿಕಲ್ ಎರರ್, ಇವು ಪೊಲೀಸ್ ಎರರ್ಗಳಿದ್ದ ಕೇಸ್ ಗೆಲ್ತಾವ. ಮೊನ್ನೆ ಮರ್ಡರ್ ಕೇಸ್ ಗೆದ್ದು ಬಂದೆ 302 ಆಕ್ಚುಲಿ ಇದನ್ನು ಮರ್ಡರ್ ಮಾಡಿದಾರ ಅಂತ ಕೇಸ್ ಇತ್ತು. 13 ಮಂದಿ ಸಾಕ್ಷಿ ಹೇಳಿದ್ದಾರೆ. ಅದರಲ್ಲಿ ಟೆಕ್ನಿಕಲ್ ಗ್ರೌಂಡನ್ನು ನಾನು ಪ್ರತಿಯೊಂದು ಹಂತದಲ್ಲಿ ಟೆಕ್ನಿಕಲ್ ಗ್ರೌಂಡನ್ನು ಅರೇಂಜ್ ಮಾಡ್ಕೊಂತ ಹೋದೆ. 13 ಸಾಕ್ಷಿಗಳಲ್ಲಿ ಪ್ರೂವ್ ಮಾಡಲಿಕ್ಕೆ, ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಲಿಕ್ಕೆ ಎವಿಡೆನ್ಸ್ ಇಲ್ಲದ ಥರ ಆಯ್ತದು. ಆದ್ದರಿಂದ ನನಗೆ ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಕೊಪ್ಪಳದಲ್ಲಿ ಆನರಬಲ್ ಪ್ರಿನ್ಸಿಪಲ್ DJ ಕೋರ್ಟ್ ಮುಂದೆ ಆ ಕೇಸನ್ನು ನಾನು ಗೆದ್ದಿದ್ದೀನಿ. ಐ ಥಿಂಕ್ ಮೊನ್ನೆ ಆಗಸ್ಟ್ 29ಕ್ಕೆ ಜಜ್ಮೆಂಟ್ ಆಗಿ, ಹೋದ ವರ್ಷ ಜಜ್ಮೆಂಟ್ ಆಗಿ ಬಿಡುಗಡೆ ಆಗಿತ್ತು. ನನ್ನ 32 ಇಯರ್ಸ್ ಜರ್ನಿಯಲ್ಲಿ ನಾನು ಅಂಥ ಒಂದು
ಅಂಥ ಒಂದು ಕೇಸನ್ನು ನಾನು ಬಿಡುಗಡೆ ಮಾಡಿಸಿದೆ. 7.5 ವರ್ಷ ಜೈಲಿನಲ್ಲಿದ್ದರು. 2018ರಿಂದ ಹೋದ ವರ್ಷ 25ನೇ ವರ್ಷದವರೆಗೂ ಇಸ್ವಿವರೆಗೂ ಜೈಲಿನಲ್ಲಿದ್ದರು. ವರದಮ್ಮ ಅಂತೇಳಿ, ವರದಮ್ಮ ಮತ್ತು ಇನ್ನೊಬ್ಬಕ್ಕೆ ಅಂಬಮ್ಮ ಅಂತ ಪಾಪ. ಅವರು ಜೈಲಿನಲ್ಲಿ 7.5 ವರ್ಷ ಜೈಲಲ್ಲಿ ಕಾದಿದ್ದಾರೆ. ಬೇಲ್ ಆನರಬಲ್ ಸುಪ್ರೀಂ ಕೋರ್ಟ್ ಮಟ್ಟ ಹೋದ್ರು ಬೇಲ್ ಸಿಕ್ಕಿಲ್ಲ, ಆದ್ದರಿಂದ ಜೈಲಿನಾಗಿದ್ದರು. ಸೊ ಅದನ್ನು ಬಿಡಿಸಿದೆ, ಹೆಮ್ಮೆ ನನಗಿದೆ. ಇಲ್ಲಿ ಕೋಳಿವಾಡ ಏನು ಮಾಡಿದ್ದಾರೆ, ಮಳೆ ಮೊನ್ನೆ ಮೊನ್ನೆ ಬಂದಿದೆ. ನಿನ್ನೆ ಮೋಡ ಬಿತ್ತಿದ್ದಾರೆ. ನಿನ್ನೆ ಮೋಡ ಬಿತ್ತಿರಿ, ಇವತ್ತು ಮಳೆ ಇಲ್ಲ, ಬಂದಾಗೈತಿ. ಮಳೆ ಬರ್ಬೇಕಾಗಿತ್ತಲ್ಲ. 2 ತಾಸು ಇಲ್ಲಿ ಹೊಡೆದಾರ, 2 ಗಂಟೆ ಬಿಟ್ಟದಾರ. ರಾಣೆಬೆನ್ನೂರಿಗೆ, ಸವಣೂರಿಗೆ 2 ಗಂಟೆ, ಆಮೇಲೆ ಹಾನಗಲ್ಲಿ 3 ಗಂಟೆ. ಎಲ್ಲ ಕಡೆಗೆ ಮೋಡ ಬಿತ್ತಿ ನಿನ್ನೆ ಮಾಡಿದ್ದಾರೆ. ಹೌದಾ, ಒಂದು 7 ತಾಸು 8 ತಾಸು ಮಾಡಿದ್ದಾರೆ. ಅಲ್ಲಿಗೆ 1 ಕೋಟಿ ರೂಪಾಯಿ ಆಯ್ತು ಮಳಿದು ಖರ್ಚು, ವಿಮಾನದ ಖರ್ಚು ಅದರದೆಲ್ಲ 1 ಕೋಟಿ 15 ಲಕ್ಷ ರೂಪಾಯಿ ಒಂದು ಗಂಟೆ ಅಂತ. ಮತ್ತು ಆತಲ್ಲ 15 7 105 1 ಕೋಟಿ ರೂಪಾಯಿ ಆಯ್ತು ಅಲ್ಲಿಗೆ. ಓಕೆ. ಸೊ ಆದ್ದರಿಂದ ವಿಶ್ವನಾಥ್ ಪಾಟೀಲ್, ರಾಕೇಶ್ ಹುಂಡೇಕರ್, ಸೀನು ಮಾರುತಿ ರಾಕ್. ಸೊ ಆದ್ದರಿಂದ ಇವರು ಮಳೆಗೆ ಮೋಡ ಬಿತ್ತನೆ ಮಾಡಿರೋದು ಒಂದು ದೊಡ್ಡ ಡ್ರಾಮಾ. ರೈತರೆಲ್ಲ ಹಾಸ್ಯಾಸ್ಪದವಾಗಿ ನಗ್ತಾ ಇದ್ದಾರೆ. ಮಳೆ ಸ್ಟಾರ್ಟ್ ಆದಮೇಲೆ ಇವರು ಹೋಗಿ ಮೋಡ ಬಿತ್ತೋದು ಹೆಂಗ್ರಿ ಇದು? ಅದು ಹೆಂಗೆ ಅಂದ್ರೆ ಐಡಿಯಾ, ಮೋಡಗಳಿರಬೇಕು. ಮೋಡಗಳಿದ್ದಾಗ ಅದು ನಮ್ಮಲ್ಲಿ ಬೀಳದಂಗೆ ಮುಂದೆಲ್ಲೋ ಹೋಗಿ ಬೀಳ್ತದೆ. ಆದ್ದರಿಂದ ಮಾತೇಶ್ ಎಸ್ ಶಟಪ್ ಜೈ ನಾಗರಾಜ್ ಕುಡಗಾತ್ರಿ ಕರ್ಬಸಜ್ಜ ನಮ್ಮೂರಜ್ಜಪ್ಪ. ಕುಡಗಾತ್ರಿ ಅಜ್ಜನ ಆಸ್ತಂದ ಬೆಳೆದರು ನಾವು. ಕುಡಗಾತ್ರಿ ಹುಟ್ಟಿದ್ದೇನೆ ಅನ್ನೋದೊಂದು ಪುಣ್ಯ, ಅದು ನನಗೆ ಹೆಮ್ಮೆ ಇದೆ. ನೀವೆಲ್ಲರೂ ನಮ್ಮ ಮಿತ್ರರೆಲ್ಲರೂ ಹುಟ್ಟಿದ ಪುಣ್ಯಕ್ಷೇತ್ರದಲ್ಲಿ ನೀವೆಲ್ಲರೂ ಹುಟ್ಟಿದಿರಿ. ಪುಣ್ಯಕ್ಷೇತ್ರದಲ್ಲಿ ಹುಟ್ಟಿದವರಿಗೆ ಸಂಸ್ಕಾರ ಇರ್ತದೆ. ಈ ಬೇರೆ ಕಡೆಗೆ ಹುಟ್ಟಿ ಹೋಗಿ ಆ ರಾಮನ ಹುಂಡಿ ತಿಂತಾರಲ್ಲ, ಅವಕ್ಕೆ ಸಂಸ್ಕಾರ ಅನ್ನೋದೇ ಇರೋದಿಲ್ಲ. ತಿನ್ನಕ್ಕಾಗಿನ ಹೋಗಿರ್ತಾವ ಅವು ಹೋಗಿರೋದ ತಿನ್ನಕ್ಕಾಗಿನ ಎಲ್ಲರೂ ಇರೋದಿಲ್ಲ. ಕೆಲವೊಬ್ಬರು ಅದ್ರಾಗಿರೋರು ತಿನ್ನಕ್ಕಾಗಿ ಕಾವಿ ಹಾಕ್ಕೊಳ್ಳೋದು, ತಿನ್ನಕ್ಕಾಗಿ ಡಾಂಬಿಕ ಪೂಜೆ ಮಾಡುವರು. ಮಿಂಚಲೆನ್ನುತ್ತ ಬಹು ಜ್ಯೋತಿಯನ್ನು ಹಚ್ಚಿ ಡಾಂಬಿಕ ಪೂಜೆಯ ಮಾಡುವರಯ್ಯ ಅಂತ ದಾಸರು ಹೇಳಿದ್ದಾರೆ. ಅದ ಜ್ಯೋತಿ ಹಚ್ಚಿ ಎಲ್ಲ ರೇಷ್ಮೆ ಪಿತಾಂಬರ ಅದು ಇದು ಹೆಕ್ಕಂದು ಹಿಂಗೆ ಮಾಡ್ಕೊಂಡು ಒಳಗೆ ಹೊಲಸು ಮನಸ್ಸು ಇಟ್ಕೊಂಡು ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಅಂತರಂಗವನ್ನು ಶುದ್ಧ ಇಟ್ಕ, ಯಾವ ದೇವ್ರ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡ್ರೆ ದ್ಯಾಟ್ ಇಸ್ ದಿ ಗಾಡ್. ಸೀನು ಉಕ್ಕಡಗಾತ್ರಿ ಕರ್ಬಸಜ್ಜ. ನಮ್ಮ ಉಕ್ಕಡಗಾತ್ರಿ ಕರ್ಬಸಜ್ಜ ಅದ್ಭುತವಾದಂಥ ಸನ್ಯಾಸಿಯಪ್ಪ. 1 ರೂಪಾಯಿ ಇಟ್ಕೊಂಡ್ಲೆ ಏನಲ್ಲ, ಅಲ್ಲೇ ಜೀವೈಕ್ಯ ಆಗಿದೆ. 21 ಅಡಿ ಆಳದ ಒಳಗೆ ಜೀವೈಕ್ಯ ಆಗಿದೆ. ನಮ್ಮ ಮಂಥನಗಳಿಗೆ ಹೊತ್ತಿಗೆ ಅಜ್ಜನವರ ಮಂಥನ ಮತ್ತು ನಮ್ಮ ಶಿವರಾಮಪ್ಪಜ್ಜವರ ಮಂಥನದೊಳಗೆ ನಮ್ಮವ್ರ ಸೇವೆ ಮಾಡಿದ್ರಿಂದ ಅಲ್ಲಿ ಯಾವ ರೀತಿ ಇನ್ನೂ ಸ್ಕೆಲಿಟನ್ ಅಜ್ಜವ್ರದ್ದು ಇನ್ನೂ ಹಂಗೆ ಇದೆ. ಅವ್ರ ಕಮಂಡಲ, ಅವ್ರ ಇದು ತೀರ್ಥ ಗಿಂಡಿ, ವಿಭೂತಿ, ರುದ್ರಾಕ್ಷಿಗಳು ಎಲ್ಲ ಹಾಗೇ ಇದ್ದಾವೆ. ಅಜ್ಜನ ಕೂದಲುಗಳು ಪೂರ ಜಟ ಬಿಟ್ಟದ್ದು, ಗಡ್ಡ ಎಲ್ಲ ಹಾಗೇ ಇದೆ. ಅಜ್ಜನ ಹಣೆ ಮೇಲೆ ವಿಭೂತಿ ಸಹಿತ ಹಾಗೇ ಇದೆ. ಆ ಸ್ಕೆಲಿಟನ್ಸ್ ಅವೆಲ್ಲ ಹಾಗೇ ಇದ್ದಾವೆ. ಸ್ಕಿನ್ ಡ್ರೈ ಆಗಿದೆ. ಅವೆಲ್ಲವೂ ನಮಗೆ ಒಂದು ಯಾವುದೋ ಇದರಿಂದ 21 ಅಡಿಯಲ್ಲಿ ಈಗೇನೋ ನಮ್ಮ ಅಜ್ಜನ ಗದ್ದಿಗೆ ಇದೆಯಲ್ಲ, ನೀವು ಹೋಗಿ ನೋಡ್ತೀರಿ. ಅಜ್ಜನ ಗದ್ದಿಗೆ ಶಿವಪೂಜೆ ಶಿವಲಿಂಗ ಮಾಡ್ತಾ ಕೂತಿದಾರಲ್ಲ ಅಜ್ಜರು, ಆ ಕೆಳಗೆ 21 ಅಡಿ ಆಳದಲ್ಲಿ ನೆಲಮಾಳಿಗೆ ಇದೆ. ಆ ನೆಲಮಾಳಿಗೆಯಲ್ಲಿ ಕಲ್ಲಿನ ಹಂದರ ಇದೆ. ಆ ನೆಲಮಾಳಿಗೆಯಲ್ಲಿ ಅವರು ಜೀವೈಕ್ಯ ಆಗಿದ್ದಾರೆ. ಎಲ್ಲಿ 17ನೇ ಶತಮಾನದಾಗ. 17ನೇ ಶತಮಾನದಲ್ಲಿ ತುಕ್ಕಪ್ಪಜ್ಜ, ನಾಗಪ್ಪಜ್ಜ ಅಂತ ಅವ್ರ ಭಕ್ತರು. ಆ ನಾಗಪ್ಪಜ್ಜವ್ರ ಹೆಸರು ನನಗಿಟ್ಟಿದೆ. ನಮ್ಮ ಅಜ್ಜರು ಶಿವರುದ್ರಪ್ಪಜ್ಜರು 56 ತೀರ್ಕೊಳ್ಬೇಕಾರೆ ಮುಂದೆ ಗಂಡು ಮಗು ಹುಡ್ತದೆ, ಅವನಿಗೆ ನಾಗಪ್ಪ ಅಂತ ಹೆಸರಿಡ್ರಿ ಅಂತ ಹೇಳಿದ್ದಾರೆ. ಅವರು ತೀರ್ಕೊಂಡು 5-6 ವರ್ಷದ ಮೇಲೆ ನಾನು ಹುಟ್ಟಿದ್ದೀನಿ. ನೆಕ್ಸ್ಟ್ ಜನನ ಗಂಡು ಮಗು ಹುಟ್ಟುತ್ತದೆ ಅಂತ ನಮ್ಮ ಅಕ್ಕರಿಂದ ನಾನು ಹುಟ್ಟಿದ್ದೀನಿ. ಸೊ ಅದರಿಂದ ಆ ವರದಾನ ಅವೆಲ್ಲ ಇರ್ತವೆ. ಆದ್ದರಿಂದ ದೇವರು ಅನ್ನೋದಿದೆ. ಆದರೆ ಅದೊಂದು ಡ್ರಾಮಾ ಆಗಬಾರ್ದು, ಅದೊಂದು ನಾಟಕ ಆಗಬಾರ್ದು. ರಾಜಕಾರಣ ಒಂದು ನಾಟಕ ಆಗಬಾರ್ದು. ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು, ಅದರಲ್ಲಿ ಒಂದು ಇದು ಇರಬೇಕು. ಸರಿ, ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಯಾರೋ ಪೊಲೀಸ್ ಆಫೀಸರ್ ನೋಡ್ತಾ ಇದ್ದಾರೆ, ಅವರಿಗೂ ಸಹ ನನ್ನ ಧನ್ಯವಾದಗಳು. ಎಲ್ಲರೂ ನೋಡ್ತಾ ಇದ್ದಾರೆ, ಯಾರು ನೋಡ್ತಾ ಇದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುಡ್ ಮಾರ್ನಿಂಗ್.